ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡೇನಿ. ಇವತ್ತ ನಾಗರ ಪಂಚಮಿ ನೋಡ್ರಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತ ಏನೇನು ನಡೀತೈತಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ನಮ್ಮ ಹುಡುಗರು ಏನು ಬಂದಿದ್ರಲ್ಲ, ಈಗ ನಾಷ್ಟಾಕ ರೆಡಿ ಮಾಡತ್ತೀನಿ ನೋಡ್ರಿ. ಸ್ನಾನ ಮಾಡ್ಕೊಂಬಂದೆ, ಮಸ್ತ್ ಹಂಗ ಚಾ ಎಲ್ಲ ಮಾಡಿದ್ದೆ ನೋಡ್ರಿ. ಎಲ್ಲರೂ ಚಾ ಕುಡಿದ್ರೆ ಬ್ರೆಡ್ ಅದ ತೊಗೊಂಡೆ. ಈಗ ನಾಷ್ಟಾಕ ಅವಲಕ್ಕಿ ಮಾಡಾಕತ್ತೀನಿ. ಅವಲಕ್ಕಿ ಮಾಡಿಕೊಂಡು ಪೂಜೆ ಮಾಡ್ತೀವಿ. ಏನು ಮೊನ್ನೆ ನಾಗಪ್ಪನ ತಂದಿದ್ನೆಲ್ಲ ಬೆಳ್ಳಿದ ಅದನ್ನ ಇಟ್ಟು ಹಾಲು ಎರಿತೀವಿ. ಇವತ್ತು ಮನ್ಯಾಗ ಅದನ್ನ ಮಾಡ್ತೀವಿ. ನಾಳೆ ಏನಿರುತ್ತಲ್ಲ ಮನೇಲೇನು ನಾಗಪ್ಪನ ಹೊತ್ತದ ನಾಗಪ್ಪ ಅಂತಂದು ಮಾಡ್ತಾರ. ಮನೇಲಿ ನಾಗಪ್ಪನ ಮಾಡಿ ಮತ್ತೆ ಪೂಜೆ ಮಾಡ್ತೀವಿ ನಾಳೆ. ಇವತ್ತು ಸದ್ಯಕ್ಕೆ ಇಷ್ಟು ಮಾಡ್ತೀವಿ. ಬೋಲ್ ಬಗ್ರಿ ಎಲ್ಲ ಮಾಡ್ತಾರೆ. ನೋಡು ಅಮ್ಮ ಮಾಡ್ತೀನಿ ಅಂತಾರ. ಆ ಕಡೆ ಮನೆಗೆ ಹೋದೆ ಅಂದ್ರೆ ಕ್ಲಿಪ್ಪಿಂಗ್ ತೊಗೊತೀನಿ. ಬರ್ರಿ ನಾಷ್ಟ ಮಾಡೋಣ. ಬೆಳಗ್ಗೆ ಎದ್ದ ಕೂಡಲೇ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡ್ರಿ. ಮಾಡ್ಕೊಂಡು ಈಗ ಪೂಜೆಗೆಲ್ಲ ರೆಡಿ ಮಾಡೀನಿ. ನನ್ನ ಹಸ್ಬೆಂಡ್ ಬಂದ ಪೂಜೆ ಮಾಡ್ತಾರೆ. ಅಷ್ಟೊತ್ತಿಗೆ ನಾಷ್ಟ ರೆಡಿ ಮಾಡ್ತೀನಿ. ಎಲ್ಲರೂ ಸೇರಿ ಅಲ್ಲಿ ಇರ್ತೀವಿ. ತವ್ರ ಮನೆಯಿಂದ ನಾಗರ ಪಂಚಮಿಗೆ ಒಂದಿಷ್ಟು ಐಟಮ್ಸ್ ಕೊಟ್ಟು ಕಳ್ಸ್ಯಾರ ನೋಡ್ರಿ ಮಮ್ಮಿ. ತೋರಿಸ್ತೀನಿ. ಇದು ಆಳ್ನೂರ್ಗಾರ ನೋಡ್ರಿ. ಆಮೇಲೆ ಇದ್ರಾಗ ಕೊಬ್ಬರಿ ಬಟ್ಲ ಐತಿ. ಆಮೇಲೆ ನೆನೆಸಿರೋ ಕಡ್ಲಿ, ಹಳ್ಳಿ ಹಿಟ್ಟಿನ ಹಿಟ್ಟು, ಆಮೇಲೆ ಬೇಳೆದಾರ, ಇದು ಹುರ್ಗಡ್ಲೆ. ಇಷ್ಟು ಐಟಮ್ಸ್ ಕೊಟ್ಟು ಕಳ್ಸ್ಯಾರ ನೋಡ್ರಿ. ಮಗಳಿಗೆ ತ್ರಾಸ ಆಗ್ಬಾರ್ದು ಅಂತಂದು ಈಗ ಪೂಜೆ ಮಾಡೋಣ. ನಿನ್ನೇನು ಬೆಳ್ಳಿದ ನಾಗಪ್ಪನ ತಂದಿದ್ವಲ್ಲ ಮೊನ್ನೆ, ಅದನ್ನ ಇಟ್ಟು ಇವಾಗ ಫಸ್ಟಿಗೆ ಅಭಿಷೇಕ ಮಾಡ್ಕೊತೀವಿ. ಆಮೇಲೆ ಹಾಲು ಎರಿತೀವಿ, ಪೂಜೆ ಮಾಡ್ತೀವಿ. ಬರ್ರಿ ಈಗ ತೋರಿಸ. ನಾಗಪ್ಪಗ ಫಸ್ಟ್ ಅಭಿಷೇಕ ಮಾಡ್ತೀವಿ ನೋಡ್ರಿ. ಅಭಿಷೇಕ ಮಾಡಕ್ಕೆ ಒಂದು ಸ್ವಲ್ಪ ಬೆಲ್ಲ, ತುಪ್ಪ ಮತ್ತು ಮೊಸರು, ಜೇನುತುಪ್ಪ, ಹಾಲು ಇಷ್ಟು ತೊಗೊಂಡೇನಿ. ಆಮೇಲೆ ಹಾಲು ಎರಿತೀವಿ. ಇದನ್ನು ಆದಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ನಡಕ್ಕೆ. ಅಭಿಷೇಕ ಮಾಡಿದ್ರು ನೋಡ್ರಿ ಮನ್ಯಾಗ. ನಂಗೆ ಗೊತ್ತಿರೋ ಹಂಗೆ ಮಾಡಿದ್ವಿ ಫೈನ. ಮತ್ತು ಅಕಸ್ಮಾತ್ ಹಂಗೇನು ಇದಿದ್ರು ದೇವರೆಲ್ಲ ಹೊಂಡ ಹಾಕೊಂತಾರ. ಏನು ಅರ್ಪಣೆ ಮಾಡಬೇಕೆಲ್ಲ ಮಾಡೀವಿ ಅಷ್ಟೇ. ಇವಾಗ ಇದನ್ನು ನೀಟಾಗಿ ಮತ್ತು ಇದನ್ನು ಮಾಡಿಕೊಂಡು ಇವಾಗ ಹಾಲು ಎರಿತೀವಿ. ಇವಾಗ ಅವಲಕ್ಕಿ ನಾಷ್ಟ ರೆಡಿ ಮಾಡಿ ನೋಡ್ರಿ. ಇವ್ರಿಗೆ ಹಾಕೊಟ್ಟೇನಿ. ಹಾಗೆ ಹುಡುಗರಿಗೆ ಎಲ್ಲ ರೆಡಿ ಮಾಡ್ಕೊಂಡ್ರೆ ಅವರು ಹೊರಗೆ ಕ್ರಿಕೆಟ್ ಆಡಕ್ಕೆ ಹೋಗಿದ್ರೆ ಬರ್ತಾರೆ ನೋಡ್ರಿ. ನಂಬರ್ 1 ಬಂದು ನೋಡ್ರಿ. ಇನ್ನು ನಂಬರ್ 2 ಎಲ್ಲಿದ್ದಾರೆ? ನಂಬರ್ 2 ನಂಬರ್ 3 ಇನ್ನೂ ಬರಕ್ತಾ ಇರಲಿಲ್ಲ. ಪಾಪು ಡ್ರೆಸ್ ನೀಟ್ ಮಾಡ್ಕೊ. ಇದು ನಂಬರ್ 2, ಅದು ನಂಬರ್ 3 ಬಂದು ನೋಡ್ರಿ. 3 ಮಂದಿ ಕೆಳಗೆ ಆಟ ಆಡಕ್ಕೆ ಹೋಗಿದ್ರೆ. ಹುಡುಗರೆಲ್ಲ ನಾಷ್ಟ ಮಾಡಿದ್ರು ನೋಡ್ರಿ. ನನ್ನ ಹಸ್ಬೆಂಡ್ ನಾಷ್ಟ ಮಾಡಿ ತಮ್ಮ ಕೆಲ್ಸಕ್ಕೆ ಹೋದ್ರೆ. ಇವಾಗ ನಾನು ನೈವೇದ್ಯಕ್ಕೆ ಕಡ್ಲಿಕಾಳು ಪಲ್ಯ, ಕಡ್ಲಿಕಾಳು ಉಸ್ಲಿ ಏನಂತಾರಲ್ಲ ಅದನ್ನ ಮಾಡಾಕತ್ತೀನಿ. ಹಿಂದಿ ದಿನ ನೆನೆಸಿಟ್ಟಿದ್ವಿ ಕಡ್ಲಿಕಾಳು. ಅದ್ರ ಮಮ್ಮಿನೇ ನೆನೆಸಿದ್ವಿ. ಅವನ್ನ ಈಗ ಒಂದು 4 ಸೀಟಿ ಕೂಗಿಸ್ಕೊಂಡೇನಿ. ಈಗ ಒಂದು ಕಡಾಯಿ ಇಟ್ಕೊಂಡು ನೋಡ್ರಿ.
ಇದು ಮೇನ್ ಆಗಪ್ಪಗೆ ಏನ್ ಎಡಿ ಹಿಡಿತೀವಲ್ಲ ಇದು ಮೇನ್ ಇರ್ತೈತಿ. ಇದು ಮತ್ತ ಹಳ್ಳಿ ಹಿಟ್ಟು ಮಾಡೋದನ್ನ ತೋರಿಸ್ತೀನಿ. ನಮ್ ಸೈಡ್ ಅಂತೂ ಉತ್ತರ ಕರ್ನಾಟಕ ಕಡೆ ಪೂರ ಇದ ಎಡಿಗೆ ಅಂದ್ರ ನೈವೇದ್ಯಕ್ಕಂದ್ರ ಇದನ್ನ ಹಿಡಿತಾರ. ಸಾಸಿವೆ, ಜೀರಿಗೆ, ಕರಿಬೇವು ಈಗ ಸ್ವಲ್ಪ ಒಳಗಡೆ ಹಾಕ್ತೀವಿ. ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದ ನೋಡ್ರಿ. ಒಂದೇ ಟೊಮೆಟೊ ಎತ್ಕೊಂಡಿನಿ, ಟೊಮೆಟೊ ಹಾಕ್ತೀನಿ. ಕೆಲವೊಬ್ರು ಟೊಮೆಟೊ ಹಾಕ್ತಾರೆ, ಕೆಲವೊಬ್ರು ಹಾಕಂಗಿಲ್ಲ. ಬೇಕಿದ್ರೆ ಮೇಲೆ ನಿಂಬೆ ಅನ್ನೋದು ನೆನ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಇದು ಫ್ರೈ ಆಗಲಿ. ಆಮೇಲೆ ಕಡ್ಲೆಕಾಳು ಏನು ಕುದಿಸ್ಕೊಂಡಿವಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರು ಅರಿಶಿನ ಹಾಕೊಳಕತ್ತೀನಿ ನೋಡಿ. ಒಣ ಖಾರ ಬೇಕಿದ್ರೆ ಹಸಿ ಖಾರನ ಹಾಕೋಬಹುದು. ಫ್ರೈ ಆಗೈತೆ ನೋಡ್ರಿ. ಈ ಕಡ್ಲೆಕಾಯಿ ಏನು ಕುದಿಸ್ಕೊಂಡಿದ್ದೇನೆ ಅದನ್ನ ಹಾಕೊಂತೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ಪಾಪ ಹೋಗು ಒಂದು ಪ್ಲೇಟ್ ಖಾಲಿ ಮಾಡಿ. ಏ ಪಾಪು ಕೈ ಬಿಡು. ಇಲ್ಲ ನೋಡ್ರಿ ಅಮ್ಮ ನಾನು ಟ್ರೈನಿಂಗ್ ನಾನು ಸೇಮ್ ಡ್ರೆಸ್ ಹಾಕೊಂಡು ನೋಡ್ರಿ. ಹಾಯ್ ಮಾಡ್ತೀನಿ ಬ್ಲಾಗ್ ನೋಡತ್ತಾರ, ಎಲ್ಲರೂ ನೋಡ್ತಾರ. ಅಮ್ಮ ಕ್ಯೂಟ್ ಅಂತಾರಲ್ಲ, ಹಾಯ್ ಮಾಡಿದ್ರು ಅಷ್ಟ. ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಳಕತ್ತೆ ನೋಡ್ರಿ. ಈಗ ಪಲ್ಯ ರೆಡಿ ಆತ, ಅಂದ್ರೆ ಕಡ್ಲಿಕಾಳು ಕುಸ್ಲಿ ರೆಡಿ ಆತ. ಇವಾಗ ಹಳ್ಳಿ ಹಿಟ್ಟು ಮಾಡಾಕತ್ತೀನಿ ನೋಡ್ರಿ. ಒಂದ್ ಸ್ವಲ್ಪ ಬೆಲ್ಲ ಹಾಕೊಂಡು ಅಂದಾಜ್ ಹಾಕೊಂಡಿನಿ. ನಾ ಸ್ವಲ್ಪ ಮಾಡದೇನಿ ಇಡೀ ಪೂರ್ತಕ. ಒಂದ್ ಸ್ವಲ್ಪ ಬೆಲ್ಲ ಮತ್ತ ನಾರ್ಮಲ್ ನೀರ್ ಹಾಕೊಂಡಿನಿ. ಜಸ್ಟ್ ಪಾಕ ಗೀಕ ಏನಿಲ್ಲ, ನೀರ್ ಕರ್ಗೂತ, ಅದು ಬೆಲ್ಲ ಕರ್ಗೂತನ ಅಷ್ಟೇ ಅದು ನೀರ್ ಇದಾಗ್ಲಿ. ಅದಾದ್ಮೇಲೆ ಹಾಕೊಂಡು ಹಳ್ಳಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಉಂಡಿ ಕಟ್ಟಣ. ಅದು ಕುದೀತಿ, ಅದು ನೀರ್ ಇದು ಬೆಲ್ಲ ಕರಗಿ ಅಲ್ಲಿ ತನ ನಾನು ಒಂದು ಏಲಕ್ಕಿ ಜಜ್ಕೊಂಡ್ಬಿಡ್ತೀನಿ. ಒಂದು ಏಲಕ್ಕಿ, ಒಂದು ಲವಂಗ. ಅದನ್ನ ಹಾಕೊಂಡ್ಬಿಡ್ತೀನಿ. ಇವಾಗ ಬೆಲ್ಲ ಎಲ್ಲ ಕರಗೈತೆ ನೋಡ್ರಿ. ಇವಾಗ ಇದಕ್ಕೆ ಸೋಸ್ಕೊಂಡ್ಬಿಡ್ತೀನಿ. ಬೆಲ್ಲದಾಗ ಏನರ ಮಣ್ಣಿರ್ಲಿ ಏನರ ಹೊಲಸಿದ್ರು ಕೆಳಕ್ ಕುಂತ್ ಬಿಡ್ತೈತಿ. ಸೋಸ್ಕೊಂಡ್ರ ಅದಕ್ಕೆ ಸೋಸ್ಕೊತೀನಿ. ಹಾಗೆ ಬಟ್ಲಿಗೆ ಸೋಸ್ಕೊಳತ್ತೀನಿ ನೋಡ್ರಿ. ಇವಾಗ ಹಳ್ಳಿ ಹಿಟ್ಟು ಹಾಕೊಳ್ಳೋಣ ಬರ್ರಿ. ಈ ಹಳ್ಳಿ ಹಿಟ್ಟು ಹೆಂಗ್ ಮಾಡ್ಕೊಳ್ಳೋದಂದ್ರೆ ಕಡ್ಲಿ ಮತ್ತ ಗೋಧಿನ ಮಸ್ತಾಗ ಕೆಂಪಗಾಗುವಂಗ ಹುರ್ಕೊಂಡು ಗಿರ್ನಿ ಕೊಡ್ತಾರ.
ಅದೇ ಹಿಟ್ಟಿದೆ. ಈ ನಾಗರ ಪಂಚಮಿಗೆ ಭಾಳ ಫೇಮಸ್ ಇದು. ಇವಾಗ ಮತ್ತು ಶಿವರಾತ್ರಿ ಟೈಮಿಗೆ ಇದನ್ನ ಮಾಡ್ತಾರೆ ಹಳ್ಳಿ ಹಿಟ್ಟು ನಮ್ಮ ಸೈಡ್. ಇವಾಗ ಇದಕ್ಕೆ ಹಾಕ್ಕೊಳ್ತೀವಿ ನೋಡ್ರಿ. ಇವಾಗ ಮಿಕ್ಸ್ ಮಾಡ್ಕೋಬೇಕು ಗಂಟಿಲಾರ್ದಂಗೆ. ಮೆತ್ತಗೆ ಅನಿಸಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮೆದ್ಕೋಬೇಕು ನೋಡ್ರಿ. ಆಯ್ತು, ಒಂದು ಸ್ವಲ್ಪ ಗಂಟಿಲ್ಲ ಏನಿಲ್ಲ, ಮಸ್ತ್ ಮಿಕ್ಸ್ ಆಗೈತಿ. ಈಗ ಇದನ್ನು ಉಂಡೆ ಕಟ್ಟೋಣ. ಇವಾಗಿದೆ ರೆಡಿ ಆಗೈತೆ ನೋಡ್ರಿ. ಉಂಡೆ ಕಟ್ತೀನಿ. ಇವಾಗ ಕೈಗೆ ಒಂಚೂರು ತುಪ್ಪ ಹಚ್ಕೊಂಡು ಉಂಡೆ ಕಟ್ಕೋಬೇಕು ನೋಡ್ರಿ. ನಿಮ್ಗೆ ಆ ಶೇಪ್ ಬೇಕು ಆ ಶೇಪ್ ಮಾಡ್ಕೋಬೋದು. ಇವಾಗ ಉಂಡೆ ಮಾಡ್ಕೊಳಕತ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಲಡ್ಡು ಆಗ್ಯಾವ. ಮೇನ್ ಆಗಿ ನಾಗರ ಪಂಚಮಿ ಅಂದ್ರೆ ಉಂಡಿನ ಮಾಡ್ತಾರ. ನಮ್ಮ ಸೈಡ್ ಅಂತೂ ಉಂಡಿ ಭಾಳ ಫೇಮಸ್. ಅಂದ್ರೆ ಶೇಂಗಾ ಉಂಡಿ, ದಾನಿ ಉಂಡಿ, ಇನ್ನು ವೆರೈಟಿ ಉಂಡಿ ಮಾಡ್ತಾರ. ಇವತ್ತು ಏನೂ ಮಾಡಕ್ ಸಾಧ್ಯ ಆಗ್ಲಿಲ್ಲಪ್ಪ ಅಂದಾಗ ಹಳ್ಳಿ ಹಿಟ್ಟಂತೂ ಮೇನ್ ಆಗಿ ಮಾಡೇ ಮಾಡ್ತಾರ. ಇದೊಂದೇನು ಎಡಿ ಹಿಡಿದ್ರೆ ಸಾಕು, ನಾಗಪ್ಪಗೆ ಭಾಳ ಪ್ರಿಯವಾದ ಇದು ಸ್ವೀಟ್ ಅಂತದನ್ನ ಹೇಳ್ಬಹುದು. ಇದನ್ನ ಈಗ ಹಿಡಿಯೋಣ. ನಮ್ಮ ನೈವೇದ್ಯಕ್ಕೆ ಏನೇನು ಬೇಕೆಲ್ಲ ರೆಡಿ ಆದ ನೋಡ್ರಿ. ಕಟ್ಟಿ ಕಾಳಿಸ್ಲಿ ಮತ್ತು ಹಳೆ ಹಿಟ್ಟು. ಊರಿಂದನೂ ಹಳೆ ಹಿಟ್ಟು ಕೊಟ್ಟು ಕಳ್ಸಾರ ನೋಡ್ರಿ ಅಜ್ಜಿ. ಗ್ಯಾಸ್ ಇವಾಗ ಆಲ್ರೆಡಿ ಮಾಡೀನಿ, ಮತ್ತು ನಾಳೆ ಅದು ಮಾಡುವಾಗ ಮತ್ತೊಂದ್ಸಲಿ ಮಾಡ್ತೀನಿ. ಇವಾಗ ಹಾಲು ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಹಾಗೆ ಮಾಡ್ಕೊಳಕತ್ತಿದ್ದೆ. ನಾಗಪ್ಪಕ್ಕೆ ಒಂದು ಸಣ್ಣದು ಮಾಡೀನಿ. ಈಗ ದೊಡ್ಡ ನಾವೆಲ್ಲರೂ ಹಾಕೊಳಕಂತದ್ದು ಮಾಡಕತ್ತೀನಿ. 5 ಎಡೆ ಮಾಡ್ಕೊತೀನಿ ರೀ. ಒಂದು ಬುಟ್ಟಿ ಒಳಗೆ ನಾವೇನು ಪೂಜೆ ಮಾಡ್ತೀವಲ್ಲ ಅದ ಬುಟ್ಟಿ ತೊಗೊಂಡು ನೋಡ್ರಿ. ಅದ್ರೊಳಗೆ 2 ಎಲೆ ಇಟ್ಟಿನಿ. ಅದ್ರ ಮೇಲೆ ನಾಗಪ್ಪನ ಇಡ್ಬೇಕು. ಈಗ ನಾಗಪ್ಪಗೆ ನಾ ಮಾಡಿದ್ದು ಒಂದು ಅಂಗನೂಲು ಸಣ್ಣದು ಹಾಕ್ತೀನಿ. ಇವಾಗ ಕಡ್ಲಿ ಕಾಳು ಹಾಕೋಬೇಕು ನೋಡ್ರಿ. ಪೂಜೆ ಮಾಡುವಾಗ ಸುತ್ತ ಹಾಕೋದಕ್ಕೆ ಕಾಳಿನ ಜೋಳ ಅಂತಾರೆ ನೋಡ್ರಿ. ಇವೇನು ನಾರ್ಮಲ್ ನಾವು ಜೋಳ ಇರ್ತಾವಲ್ಲ ಅದ ಟೈಪ್, ಅದ್ರಾಗನ ಫ್ರೈ ಮಾಡ್ತಾರೆ. ಈಗ ಪಾಪ್ಕಾರ್ನ್ ಏನು ಮಾಡ್ತಾರಲ್ಲ ಅದ ಟೈಪ್ ಅದು ಹಾಕ್ಬೇಕು ನಾಗಪ್ಪಗೆ. ಹೂವು ಎರ್ಸತ್ತೀವಿ ನೋಡ್ರಿ. ಆತ ಈಗ ಹಾಲು ಎರಿಯೋಣ. ಅಷ್ಟು ಒಂದು ಬಳ್ಳಿ ಹೆಚ್ಚು. ನಮ್ಮ ಕೈ ಬಿಡ್ಬೇಕು ನಾವು. ದೇವ್ರ ಪಾಲ್, ದಿಂಡರ್ ಪಾಲ್, ಅಪ್ಪನ ಪಾಲ್, ಅಮ್ಮನ ಪಾಲ್, ಅಜ್ಜಿ ಪಾಲ್, ತಾತನ ಪಾಲ್, ನಮ್ಮ ಫ್ಯಾಮಿಲಿ ಪಾಲ್, ನಿಮ್ಮ ಫ್ಯಾಮಿಲಿ ಪಾಲ್, ಎಲ್ಲಾರ ಪಾಲ್ ದೇವ್ರ ಪಾಲ್, ದಿಂಡರ್ ಪಾಲ್, ಅಪ್ಪನ ಪಾಲ್, ಅಮ್ಮನ ಪಾಲ್, ನಮ್ಮ ಹುಡುಗರ ಪಾಲ್, ಎಲ್ಲ ಮಕ್ಕಳ ಪಾಲ್, ಬಳಗದ ಪಾಲ್, ಎಲ್ಲಾರ ಪಾಲ್ ಹಂಗಪ್ಪಗ. ಹಾಲಿರೋದು ನೋಡ್ರಿ. ಇವಾಗ ಹಂಗ ನೂಲ್ ಏನಿತ್ತಲ್ಲ ಇದ್ರೊಳಗ ಹಾಕಿರ್ತೀವಿ ಹಾಲಿರುವಾಗ. ಇದನ್ನ ನಾವು ಹಾಕೊಳ್ಳೋದು ಹೊಳ್ಳೆ.